ಬಿಜೆಪಿಯ ನಾಯಕರ ಹಿಂದುತ್ವದ ಪಾಲಿಟಿಕ್ಸ್ಗೆ ಸಂಬಂಧಿಸಿದಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ಈ ಬಿಜೆಪಿ ನಾಯಕರು ಭಗವದ್ಗೀತೆಯನ್ನೇ ಓದಿಲ್ಲ. ಬಿಜೆಪಿ ನಾಯಕರಿಗೆ ಹನುಮಾನ್ ಚಾಲಿಸ ಪಠಣ ಮಾಡೋದಕ್ಕೂ ಬರಲ್ಲ ಅಂತ ಬಿಜೆಪಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ಮಾಡಿದ್ದಾರೆ. ಬಿಜೆಪಿಯವರ ಮಕ್ಕಳು ಗೋಮೂತ್ರ ಸೇವಿಸ್ತಾರ, ಗೋಶಾಲೆಗೆ ಹೋಗ್ತಾರ ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಕೇಳಿದ್ದಾರೆ. ಯಾರಿಗನ ಸರ್ ನೋಡಿ ಸರ್, ನಾನು ಹೇಳ್ತೀನಿ, ಯಾರಿಗೂ ಏನು ಒಂದು 4 ಸಾಲು ಹನುಮಾನ್ ಚಾಲೀಸ ಬರೋದಿಲ್ಲ, ಯಾರು ಭಗವದ್ಗೀತಾ ಓದಿಲ್ಲ, ರಾಮಾಯಣನೂ ಓದಿಲ್ಲ. ಸುಮ್ಮನೆ ಇವರೆಲ್ಲ ಬರೀ ದೇವ್ರ ಹೆಸರಲ್ಲಿ ರಾಜಕೀಯ ಮಾಡ್ಕೊಂಡು ಹೋಗ್ತಾ ಇರೋದು. ಇವ್ರ ಮಕ್ಕಳಿಗೆ ಎಲ್ಲೆಲ್ಲಿ ಕಳಿಸ್ತಾ ಇದ್ದಾರೆ ಸರ್? ಯಾರು ಧರ್ಮ ರಕ್ಷಣೆಯಲ್ಲಿದ್ದಾರೆ ಇವ್ರ ಮಕ್ಕಳು? ಕೇಸರಿ ಶಾಲೆ ಇವ್ರ ಮಕ್ಕಳ ಮೇಲೆ ಯಾಕಿಲ್ಲ? ಎಷ್ಟು ಜನ ಗೋಶಾಲೆಗೆ ಹೋಗ್ತಾರೆ ಇವ್ರ ಮಕ್ಕಳು? ಎಷ್ಟು ಜನ ಗೋಮೂತ್ರ ಕುಡಿತಾರೆ ಬಿ ಜೆ ಪಿ ಶಾಸಕರು, ಎಂ ಪಿಗಳು? ನನಗೊಂದು ಪಟ್ಟಿ ಕೊಟ್ಬಿಡಿ, ನೀವು ಕೇಳಿ, ಎಲ್ಲರಿಗೂ ಕೇಳಿ ಸರ್, ಒಂದು ಪಟ್ಟಿ ಕೊಟ್ಬಿಡಿ ನನಗೆ. ಇಂಥ ಶಾಸಕರು, ಇಂಥ MLC, ಇಂಥ MP ಗಳು ಗೌಶಾಲಾ ಇಟ್ಟಿದ್ದಾರೆ, ಇಂಥ MP ಗಳು ದಿನ ಎದ್ದು ಗೋಮೂತ್ರ ಕುಡಿತಾರೆ, ಇಂಥ ಮಕ್ಕಳು ಹೋಗಿ ಗೌಶಾಲೆಯಲ್ಲಿ ದಿನ ಸೇವೆ ಸಲ್ಲಿಸ್ತಾರೆ ಅಂತ ಒಂದು ಪಟ್ಟಿ ಕೊಟ್ಬಿಡಿ ಸರ್. 10% ಮಾಡಿದ್ರೆ ಐ ವಿಲ್ ನಾಟ್ ಎವರ್ ಟಾಕ್ ಆನ್ ದಿಸ್ ಅಗೇನ್. 10% ನಾನು ಚಾಲೆಂಜ್ ಆಗ್ತೀನಿ. ಇದು ನನಗೆ ಈಗ ನಾನು ಹೇಳ್ತೀನಿ, ಅವರೇ ತಾನೇ ಪ್ರತಿಪಾದನೆ ಮಾಡ್ತಾ ಇರೋದು. ನಮಗೆ ಅವರಿಗೆ ಡಿಫ್ರೆನ್ಸ್ ಏನು ಗೊತ್ತಾ? ನನ್ನ ಮಗನಿಗೆ ನಾನು ಚೆನ್ನಾಗಿ ಓದಿಸ್ತಾ ಇದ್ದೀನಿ ರೀ. ನನ್ನ ಮಗನಿಗೆ ಬಸವ ತತ್ವ, ಗುರುನಾರಾಯಣ ತತ್ವ, ಸಂವಿಧಾನ ತತ್ವ ಹೇಳ್ಕೊಡ್ತಾ ಇದ್ದೀನಿ. ನಮಗೆ ಅವರಿಗೆ ಡಿಫ್ರೆನ್ಸ್ ಏನಂದರೆ, ನನ್ನ ಮಗನಿಗೆ ನಾನೇನು ಬಯಸ್ತಾ ಇದ್ದೀನಿ ಅದೇ ನಿಮ್ಮ ಮಗನಿಗೂ ಬಯಸೋದು. ಅವರಲ್ಲಿ ಡಿಫ್ರೆನ್ಸ್ ಏನಂದರೆ, ನಿಮ್ಮ ಮಕ್ಕಳು, ಬಡವ್ರ ಮಕ್ಕಳು ಹೋಗಿ ಧರ್ಮ ರಕ್ಷಣೆ, ಗೋರಕ್ಷಣೆ ಮಾಡಬೇಕು, ಅವ್ರ ಮಕ್ಕಳು ಅಬ್ರಾಡ್ ಹೋಗ್ಬೇಕು ಓದೋಕ್ಕೆ, ಬಿಸ್ನೆಸ್ ಮಾಡಬೇಕು. ಇದೇ ಒಟ್ಟಲ್ಲಿ ಕಾಂಗ್ರೆಸ್ ನಾಯಕರು ರಾಮ ಮಂದಿರದ ವಿಚಾರಕ್ಕೆ ತೆಗೆದುಕೊಂಡಂಥ ನಿಲುವೇನಿದೆ, ನಾವು ಹೋಗೋದಿಲ್ಲ, ಅದು ರಾಜಕೀಯ ಕಾರ್ಯಕ್ರಮ ಅನ್ನೋ ನಿಲುವೇನಿದೆ, ಅದು ಬೇರೆ ಬೇರೆ ಚರ್ಚೆ, ಬೇರೆ ಬೇರೆ ಆಯಾಮಗಳನ್ನು ಕೂಡ ಪಡ್ಕೊಳ್ತಾ ಇದೆ. ಎಲ್ಲಿವರೆಗೆ ಅಂತಂದರೆ, ಯಾರು ಹಿಂದೂ, ಯಾವುದು ನಿಜವಾದ ಹಿಂದುತ್ವ, ಈ ಹಂತಕ್ಕೆ ಬಂದಿದೆ. ಒಂದೆಡೆ KN ರಾಜಣ್ಣ ಮಾತನಾಡಿದಂಥ ಹೇಳಿಕೆ ಇರಬಹುದು, ಅದು BJP ನಾಯಕರಿಗೆ ಅಸ್ತ್ರವಾಗಿದೆ. ಈಗ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದನ್ನು ಗಮನಿಸಿದ್ರಿ, ಇವರಿಗೆ ಹನುಮಾನ್ ಚಾಲಿಸ 4 ಲೈನ್ ಓದೋಕ್ಕೆ ಬರಲ್ಲ ಅಥವಾ ಹೇಳೋದಕ್ಕೆ ಬರಲ್ಲ ಇವರಿಗೆ. ಇನ್ನು ಗೋ ಸೇವೆ ಯಾರು ಮಾಡ್ತಾರೆ, ಇವರ ಮಕ್ಕಳು ಎಲ್ಲಿ ಮಾಡ್ತಾರೆ, BJP ನಾಯಕರ ಮಕ್ಕಳು ಎಲ್ಲಿ ಮಾಡ್ತಾರೆ, ಯಾರೋ ಕಂಡವರ ಮಕ್ಕಳನ್ನು ಬಾವಿಗೆ ತಳ್ಳಿ ಆಳ ನೋಡ್ತಾರೆ ಇವರು ಅನ್ನೋ ಅರ್ಥದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ದನ್ನು ನೋಡಿದರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.